ಸ್ನೇಹಿತರೆ, ಕೊಲೋನೆಲ್ ನಿಜಾಮುದ್ದೀನ್ ಯಾರು ಅಂತ ನಿಮ್ಗೆ ಗೊತ್ತಾ? ಇವರೊಬ್ಬರು ನಾವೆಲ್ಲ ಮರೆತೇ ಬಿಟ್ಟಿರುವ ಸ್ವಾತಂತ್ರ್ಯ ಚಳವಳಿಯ ಮಹಾನ್ ಹೋರಾಟಗಾರ. ನಿಜಾಮುದ್ದೀನ್ ತನ್ನ 20ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಓಡಿ ಹೋಗಿ ಬ್ರಿಟಿಷ್ ಆರ್ಮಿಗೆ ಸೇರಿಕೊಳ್ಳುತ್ತಾರೆ. ಆರ್ಮಿಯಲ್ಲಿ ಸೇವೆ ಮಾಡುತ್ತಿರುವಾಗ ಬ್ರಿಟಿಷರ ಮಾತನ್ನ ಕೇಳಿಸಿಕೊಳ್ಳುತ್ತಾರೆ. ಬ್ರಿಟಿಷ್ ಆಫೀಸರ್ ತನ್ನ ಸೈನಿಕರಿಗೆ ಭಾರತದ ಸೈನಿಕರು ಸಾಯಲಿ ಬಿಡಿ, ಆದರೆ ಆಹಾರ ಸಾಗಿಸುವ ಕತ್ತೆಗಳನ್ನ ಉಳಿಸಿ ಅಂತ ಹೇಳ್ತಾ ಇದ್ರು. ನಿಜಾಮುದ್ದೀನ್ಗೆ ಇದು ತುಂಬಾನೇ ಕೋಪ ತರುತ್ತೆ. ಆ ಆಫೀಸರ್ಗೆ ಗುಂಡಿಕ್ಕಿ ಅಲ್ಲಿಂದ ತಪ್ಪಿಸಿಕೊಂಡು ಸಿಂಗಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ನೇತಾಜಿ ಅವರ ಉಪಸ್ಥಿತಿಯಲ್ಲಿ ಸೇರಿಕೊಳ್ಳುತ್ತಾರೆ. ಅಲ್ಲಿ ನೇತಾಜಿಯ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. 1943ರಲ್ಲಿ ಬರ್ಮಾದಲ್ಲಿ ನಡೆದ ಯುದ್ಧದಲ್ಲಿ ಬ್ರಿಟಿಷರು ನೇತಾಜಿಯನ್ನ ಗುರಿ ಮಾಡಿದ್ರು. ಆದರೆ ನಿಜಾಮುದ್ದೀನ್ ನೇತಾಜಿಯ ಮುಂದೆ ನಿಂತು ನೇತಾಜಿಯನ್ನ ಕಾಪಾಡಿ ಬ್ರಿಟಿಷರು ಹಾರಿಸಿದ 3 ಗುಂಡುಗಳನ್ನ ತನಗೆ ಬೀಳುವಂತೆ ಮಾಡ್ತಾರೆ. ಅವರು ಗುಂಡುಗಳು ತಾಗಿ ಕೆಳಗೆ ಬೀಳುತ್ತಾರೆ, ಆದರೆ ಅದೃಷ್ಟವಶಾತ್ ಬದುಕ್ತಾರೆ. ಅವರ ನಿಸ್ವಾರ್ಥ ಗುಣವನ್ನ ಮೆಚ್ಚಿ ನೇತಾಜಿ ಅವರಿಗೆ ಕೊಲೋನೆಲ್ ಅನ್ನುವ ಟೈಟಲ್ ಕೊಡ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ನಿಜಾಮುದ್ದೀನ್ ತಮ್ಮ ಮನೆಗೆ ಹಿಂದ್ ಭವನ್ ಅಂತ ಹೆಸರಿಡ್ತಾರೆ. ಜೊತೆಗೆ ಭಾರತದ ರಾಷ್ಟ್ರೀಯ ಬಾವುಟವನ್ನ ತಮ್ಮ ಮನೆಗೆ ಶಾಶ್ವತವಾಗಿ ಇರಿಸ್ತಾರೆ. ಇಂತಹ ಹೋರಾಟಗಾರರನ್ನ ನಾವು ಮರೆತೇ ಬಿಟ್ಟಿದ್ದೇವೆ. ಈ ಹೋರಾಟಗಾರನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ.